ಜೈಲಲ್ಲೂ ಸಹ ಕೈದಿಗಳ ಮೇಲೆ ದರ್ಶನ್ ಹಲ್ಲೆ ಮಾಡಿದ್ರ ಸಹ ಕೈದಿಗಳ ಮೇಲೆ ದರ್ಶನ್ ಹಲ್ಲೆ ಮಾಡಿದ್ದು ಚಿತ್ರಹಿಂಸೆ ಮಾಡಿದ್ರ 2 ದಿನಗಳ ಹಿಂದೆ ಸೆಲ್ನಲ್ಲಿ ದೊಡ್ಡ ಜಗಳ ನಡೆದು ಹೋಯ್ತಾ ಅಲ್ಲಿ ಜಗಳವನ್ನ ಮಾಡಲಾಗಿದೆಯಾ ಸಹ ಕೈದಿಗಳ ಮೇಲೆ ದರ್ಶನ್ ಹಲ್ಲೆಯನ್ನ ಮಾಡಿದ್ರ ಚಿತ್ರಹಿಂಸೆಯನ್ನ ಕೊಟ್ರ ಹಾಗಾದ್ರೆ ಜೈಲ್ನ ಸೆಲ್ಲಲ್ಲಾಗಿದ್ದೇನು ಜಗ್ಗ ಮತ್ತು ದರ್ಶನ್ ನಡುವೆ ದೊಡ್ಡ ಜಗಳವಂತೆ ಸೆಲ್ನಲ್ಲಿ ಮಲಗಿದವರನ್ನ ಒದ್ದು ನಿಂದನೆಯನ್ನ ಮಾಡಿದ್ದಾರಂತೆ ವಕೀಲರ ನೇಮಕದ ವಿಚಾರವಾಗಿಯೂ ಕೂಡ ದರ್ಶನ್ ಗಲಾಟೆಯನ್ನ ಸೆಲ್ನಲ್ಲಿ ಮಾಡಿದಾರಂತೆ ದರ್ಶನ್ ಚಿತ್ರಹಿಂಸೆಗೆ 4 ಸಹ ಖೈದಿಗಳು ವೆಲ ವೆಲ ಅಂತ ಒದ್ದಾಡಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಿದೆ ಒಂದೇ ಸೆಲ್ಲಲ್ಲಿದ್ದಾರೆ 4 ಜನ ಆ ಒಂದು 4 ಜನರಿಗೆ ದರ್ಶನ್ ಹಲ್ಲೆಯನ್ನ ಮಾಡಿದ್ದಾರ ಅನುಕುಮಾರ್ ಜಗ್ಗ ಪ್ರದೋಷ್ ಲಕ್ಷ್ಮಣ್ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಜೈಲಿನ ಕಠಿಣ ನಿಯಮಗಳಿಂದ ದರ್ಶನ್ಗೆ ಫ್ರಸ್ಟ್ರೇಷನ್ ಆಗಿ ಈ ತರದ ಒಂದು ಹಲ್ಲೆಯನ್ನ ಮಾಡ್ತಾ ಇದ್ದಾರ ತನ್ನ ಸ್ಥಿಮಿತವನ್ನ ಕಳೆದುಕೊಳ್ತಾ ಇದ್ದಾರ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಚಿತ್ರದುರ್ಗ ಜೈಲಿಗೆ ಶಿಫ್ಟ್ ಮಾಡೋದಿಕ್ಕೆ ಅನುಕುಮಾರ್ ಜಗದೀಶ್ ಮನವಿಯನ್ನ ಮಾಡಿಕೊಂಡಿದ್ದಾರೆ ದರ್ಶನ್ ಸೆಲ್ ಬಳಿ ಸಿಸಿಟಿವಿಯನ್ನ ಅಳವಡಿಸಿ ತೀವ್ರ ನಿಗಾವನ್ನು ಇಡಲಾಗ್ತಾ ಇದೆ ಜೈಲಲ್ಲಿ ಫ್ರಸ್ಟ್ರೇಷನ್ ನಲ್ಲಿದ್ದಾರ ನಟ ದರ್ಶನ್ ಡೆವಿಲ್ ರಿಲೀಸ್ ಹೊತ್ತಲ್ಲೇ ದಾಸ ಜೈಲಲ್ಲಿದ್ದಾರೆ ಈಗಾಗಲೇ ಟಿವಿಯ ಬಗ್ಗೆ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು ಟಿವಿ ಹಾಕ್ಸ್ಕೊಡಿ ಅಂತ ನ್ಯಾಯಾಧೀಶರ ಬಳಿ ಕೇಳ್ಕೊಂಡಿದ್ರು ಆ ಒಂದು ಮನವಿಯನ್ನ ನ್ಯಾಯಾಧೀಶರು ಪುರಸ್ಕರಿಸಿ ಜೈಲಿನಲ್ಲಿ ಟಿವಿಯನ್ನು ಅಳವಡಿಸೋದಕ್ಕೂ ಜೊತೆಗೆ ಸಿಸಿಟಿವಿ ಅಳವಡಿಸೋದಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜುನಾಥ್ ಈಗಾಗಲೇ ಸಹ ಕೈದಿಗಳ ಮೇಲೆ ದರ್ಶನ್ ಹಲ್ಲೆಯನ್ನ ಮಾಡಿದ್ದಾರ ಅದೇ ಕಾರಣಕ್ಕಾಗಿ ಮೊನ್ನೆ ಕೂಡ ನಮ್ಮನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಹೇಳಿ ಅನುಕುಮಾರ್ ಜಗ್ಗ ಮನವಿಯನ್ನ ಮಾಡ್ಕೊಂಡಿದ್ದು ಇದೇ ಕಾರಣಕ್ಕ ಹಾಗಾದ್ರೆ ಎಸ್ ಖಂಡಿತವಾಗ್ಲೂ ನವಿತಾ ಹೀಗೊಂದು ಪ್ರಶ್ನೆ ಈಗ ಮೂಡ್ತಾ ಇರುವಂಥದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ದರ್ಶನ್ನ ಜೊತೆಯಲ್ಲಿದ್ದಂತಹ ಸಹ ಕೈದಿಗಳು ಈಗ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅನ್ನುವಂಥ ಒಂದು ಮನವಿಯನ್ನು ಅಲ್ಲಿನ ಜೈಲಿನ ಅಧಿಕಾರಿಗಳಿಗೆ ಮಾಡ್ಕೊಳ್ತಿರುವಂಥದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಅನುಕುಮಾರ್ ಮತ್ತು ಜಗದೀಶ್ ಈ ಇಬ್ಬರು ಕೂಡ ಅಷ್ಟೇ ನಮ್ಮನ್ನು ದಯವಿಟ್ಟು ಚಿತ್ರದುರ್ಗ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಹೇಳ್ತಿದ್ರೆ ಕಾರಣ ಏನು ಅಂತಂದರೆ ನಟ ದರ್ಶನ ನಡವಳಿಕೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಬದಲಾವಣೆಗಳು ಕಾಣ್ತಾ ಇರುವಂಥದ್ದು ಪದೇ ಪದೇ ಕೋಪಗೊಳ್ತಾ ಇದ್ದಾರೆ ಅವಾಚ್ಯ ಶಬ್ದಗಳಿಂದ ಬೈಯುವಂಥದ್ದು ಅವರ ಮೇಲೆ ಏನಾದರೂ ಜೋರಾಗಿ ಮಾತಾಡಿದ್ರೆ ಹಲ್ಲೆ ಮಾಡುವಂಥದ್ದು ಈ ರೀತಿಯಂಥ ಘಟನೆಗಳಾಗ್ತಾ ಇರುವಂಥದ್ದು ಯಾಕಂದರೆ ಯಾವಾಗ ಪರಪ್ನ ಅಗ್ರಹಾರದಲ್ಲಿ ರಾಜಾತಿಥ್ಯವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸಾಲು ವಿಡಿಯೋಗಳು ವೈರಲ್ ಆಯಿತು ಇಮಿಡಿಯೇಟಾಗಿ ಎಲ್ಲವನ್ನೂ ಕೂಡ ಬಂದ್ ಮಾಡಿದ್ದಾರೆ ಜೊತೆಗೆ ಹಿರಿಯ IPS ಅಧಿಕಾರಿಯನ್ನು ಕೂಡ ಅಲ್ಲಿ ನೇಮಕವನ್ನು ಮಾಡಿದ್ದಾರೆ ಈಗಿರುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಂತಹ ಐಷಾರಾಮಿ ಫೆಸಿಲಿಟಿಯನ್ನು ಕೊಡಬಾರ್ದು ಅಂತೇಳಿ ತುಂಬ ಸ್ಟ್ರಿಕ್ಟ್ ಆದಂಥ ರೂಲ್ಸನ್ನು ಈಗಾಗಲೇ ತಂದಿದ್ದಾರೆ ಈ ಒಂದು ರೂಲ್ಸ್ನಿಂದ ನಟ ದರ್ಶನ್ಗೆ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗಿರುವಂಥದ್ದು ಯಾಕಂದರೆ ಅವರ ಬ್ಯಾರಕ್ನ ಒಳಗಡೆ ಇರುವಂಥ ಬಾತ್ರೂಮನ್ನು ಸಹ ಅವರೇ ಕ್ಲೀನ್ ಮಾಡ್ಕೊಳ್ಬೇಕು ಅನ್ನೋಂಥ ಒಂದು ಸೂಚನೆಯನ್ನು ಕೂಡ ಜೈಲಿನ ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಮತ್ತೊಂದು ಕಡೆ ಅವರ ಒಂದು ಬ್ಯಾರಕ್ಕನ್ನು ಸ್ವಚ್ಛ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು ಕಸ ಗುಡಿಸುವಂಥದ್ದಾಗಿರ್ಬೋದು ಪ್ರತಿಯೊಂದು ಕೂಡ ನೀವೇ ಮಾಡ್ಕೊಳ್ಬೇಕು ಅನ್ನೋಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಇದರಿಂದ ಎಲ್ಲ ಒಂದು ರೀತಿ ನಟ ದರ್ಶನ್ ಕೆಂಡಾಮಂಡಲ ಆದ್ರ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಮೂಡ್ತಾ ಇರುವಂಥದ್ದು ಮತ್ತೊಂದು ಕಡೆ ನಟ ದರ್ಶನ್ನ ಡೆವಿಲ್ ಚಿತ್ರವು ಕೂಡ ಇನ್ನೇನು 11ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಈ ಬೆನ್ನಲ್ಲೇ ಲಕ್ಷ್ಮಣ್ನ ಮುಖಾಂತರವಾಗಿ ಟಿವಿ ಬೇಕು ಅನ್ನುವಂಥ ಒಂದು ಮನವಿಯನ್ನು ಕೂಡ ಕೋರ್ಟ್ ಮೂಲಕವಾಗಿ ದರ್ಶನ್ ಮಾಡ್ಕೊಳ್ತಾರೆ ಆದರೆ ಕೋರ್ಟ್ ಕೂಡ ಅಷ್ಟೇ ಟಿವಿ ಕೊಡಿ ಅಂದರೂ ಕೂಡ ಇಲ್ಲಿವರೆಗೂ ಜೈಲಾಧಿಕಾರಿ ಟಿವಿಯನ್ನು ಪ್ರೊವೈಡ್ ಮಾಡಿಲ್ಲ ಬದಲಾಗಿ ದರ್ಶನ್ ಏನಾದರೂ ಟಿವಿ ಬೇಕು ಅನ್ನಂಗಿದ್ರೆ ಟಿವಿ ಇರುವಂಥ ಬ್ಯಾರಕ್ಕೆ ಹೋಗಿ ನೋಡಿ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ಅಲ್ಲಿನ ಜೈಲಧಿಕಾರಿಗಳು ದರ್ಶನ್ಗೆ ಕೊಡ್ತಿದ್ದಾರೆ ಇದರಿಂದನೂ ಕೂಡ ಎಲ್ಲೋ ಒಂದು ಕಡೆ ದರ್ಶನ್ ನೊಂದಿದಾರ ಒಂದು ರೀತಿ ದರ್ಶನ್ ಹತಾಶೆಗೊಳಗಾಗೋದಕ್ಕೆ ಇದು ಕೂಡ ಒನ್ ಆಫ್ ದ ರೀಸನ್ ಅನ್ನುವಂಥದ್ದು ಕೂಡ ಈಗ ಮೂಡ್ತಾ ಇರುವಂಥ ಒಂದು ಪ್ರಶ್ನೆ ಜೊತೆಗೆ ಇನ್ನೊಂದೇನು ಅಂತಂದೆ 11ನೇ ತಾರೀಕು ಚಿತ್ರ ಏನೋ ರಿಲೀಸ್ ಆಗ್ತಾ ಇದೆ ಆದರೆ ಅಪ್ಡೇಟ್ ಅನ್ನುವಂಥದ್ದು ತಿಳ್ಕೊಳ್ಳೋದ್ರಲ್ಲೂ ಕೂಡ ದರ್ಶನ್ ಎಡುತ್ತಾ ಇದ್ದಾರಾ ಯಾಕಂದರೆ ಒಂದು ವಾರದಲ್ಲಿ 2 ಬಾರಿ ಮಾತ್ರ ಭೇಟಿಗೆ ಅವಕಾಶ ಇರುವಂಥದ್ದು ಅಂಥ ಸಂದರ್ಭದಲ್ಲಿ ದಿನೇ ದಿನೇ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಿದೆ ಫಿಲಿಮ್ ರಿಲೀಸ್ಗೆ ಅಂತ ಹೇಳ್ಬಿಟ್ಟು ಚಿತ್ರತಂಡ ಈಗಾಗಲೇ ಎಲ್ಲ ಕಡೆ ಓಡಾಟವನ್ನು ಮಾಡ್ತಿದೆ ಅದರ ರಿಸಲ್ಟ್ ಯಾವ ರೀತಿಯಾಗಿದೆ ರೆಸ್ಪಾನ್ಸ್ ಯಾವ ರೀತಿಯಾಗಿದೆ ಫ್ಯಾನ್ಸ್ ಏನಂತಿದ್ದಾರೆ ಅನ್ನೋವಂಥದ್ದು ಕೂಡ ಅಷ್ಟೇ ದರ್ಶನ್ಗೆ ವಿಚಾರಗಳು ತಿಳ್ಕೊಳ್ಳೋದಕ್ಕೆ ಪರದಾಡುವಂತಹ ಸ್ಥಿತಿ ಇವತ್ತು ಎದುರಾಗಿರುವಂಥದ್ದು ಮತ್ತೊಂದು ಕಡೆ ಇನ್ನೇನು ಟ್ರಯಲ್ ಕೂಡ ಅಷ್ಟೇ ಶುರುವಾಗಿದೆ ಟ್ರಯಲ್ ಶುರುವಾಗಿರುವಂಥ ಬೆನ್ನಲ್ಲೇ ಈಗಾಗಲೇ ಸಾಕ್ಷಿಗಳನ್ನು ಕೂಡ ವಿಚಾರಣೆಗೆ ಹಾಜರಾಗಿ ಸಮನ್ಸನ್ನು ಕೊಟ್ಟಿರುವಂಥದ್ದು ಎಲ್ಲ ಬೆಳವಣಿಗೆ ನಡೆಯೂ ಕೂಡ ಅಷ್ಟೇ ದರ್ಶನ್ ಎಲ್ಲೋ ಒಂದು ಕಡೆ ಫ್ರಸ್ಟ್ರೇಟ್ಗೊಳಗಾಗಿ ಸಹ ಕೈದಿಗಳ ಜೊತೆ ಈ ರೀತಿಯಂಥ ದುರ್ವರ್ತನೆಯನ್ನು ತೋರ್ತಿದ್ದಾರೆ ಅನ್ನುವಂಥದ್ದು ಕೂಡ ಈಗಾಗಲೇ ಜೈಲಿನ ಅಧಿಕಾರಿಗಳು ಒಂದು ರೀತಿಯಂಥ ಅನುಮಾನ ಈ ಎಲ್ಲ ಕಾರಣಗಳಿಗೋಸ್ಕರನೇ ಸದ್ಯ ದರ್ಶನ್ ಇರುವಂಥ ಬ್ಯಾರೆಕ್ನಲ್ಲಿ CCTVಯನ್ನು ಅಳವಡಿಕೆಯನ್ನು ಮಾಡಿದರೆ ಅಲ್ಲಿರುವಂಥ ಸಿಬ್ಬಂದಿಯನ್ನು ಕೂಡ ಅಷ್ಟೇ ಬಾಡಿ ಓರ್ನ್ ಕ್ಯಾಮ್ರಾ ಹಾಕಿದ್ದಾರೆ 24 hours ಕೂಡ ಅಷ್ಟೇ ಬ್ಯಾರಕನ್ನು ಅಬ್ಸರ್ವ್ ಮಾಡಿ ಅಂತಲೂ ಕೂಡ ಅಲ್ಲಿನ ಸಿಬ್ಬಂದಿಗೆ ಹೇಳಿರುವಂಥದ್ದು
ಇನ್ನೂ ಕೂಡ ಅಷ್ಟೇ ಮುಂದಿನ ದಿನಗಳಲ್ಲಿ, ಯಾಕಂದರೆ ಅನುಕುಮಾರ್ ಮತ್ತು ಜಗದೀಶ್ ಇಬ್ಬರು ಕೂಡ ಅಷ್ಟೇ ಕೋರ್ಟ್ನ ಮೂಲಕವಾಗಿ ಚಿತ್ರದುರ್ಗ ಜೈಲ್ಗೆ ಶಿಫ್ಟ್ ಮಾಡಿ ಅಂತ ಮನವಿ ಮಾಡಿದ್ದಾರೆ. ಆದರೆ ಕೋರ್ಟ್ ಆ ಒಂದು ಮನವಿಯನ್ನು ತಿರಸ್ಕಾರ ಮಾಡಿದೆ. ಬಹುತೇಕ ಮುಂದಿನ ಎಲ್ಲ ರೀಸನ್ಸನ್ನು ಕೊಟ್ಟು ಬೇರೆ ಜೈಲ್ಗೆ ಶಿಫ್ಟ್ ಮಾಡಿ ಅಂತನಾದರೂ ಹೇಳ್ಬೋದು, ಅಥವಾ ಬೇರೆ ಬ್ಯಾರಕ್ ನಮ್ಮನ್ನು ಕಳಿಸಿ ಅಂತಲೂ ಕೂಡ ಮನವಿ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಮುಂದಿನ ದಿನಗಳಲ್ಲಿ ದಟ್ಟವಾಗಿದೆ. ನವಿತಾ, ಮಂಜುನಾಥ್, ಈಗ ಅಂದ್ರೆ ಪ್ರತಿನಿತ್ಯ ಇಂತಹ ಒಂದು ಚಿತ್ರಹಿಂಸೆ ಕೊಡೋದು, ಹಲ್ಲೆ ಮಾಡುವಂತ ಕೆಲಸಗಳು ಆಗ್ತಾ ಇದೆಯಾ? ಜೊತೆಗೆ ನ್ಯಾಯಾಧೀಶರ ಮುಂದೆನೆ ಇದನ್ನ ಏನಾದ್ರೂ ಹೇಳ್ಕೊಂಡಿದ್ದಾರಾ ಆರೋಪಿಗಳು? ಹೇಗೆ ನವಿತಾ, ಜಡ್ಜ್ನ ಮುಂದೆ ವಿ.ಸಿ ಮೂಲಕವಾಗಿ ಪ್ರೊಡ್ಯೂಸ್ ಮಾಡಿದಂಥ ಸಂದರ್ಭದಲ್ಲಿ ಹಲ್ಲೆಯ ವಿಚಾರವನ್ನು ಆರೋಪಿಗಳು ಬಾಯಿ ಬಿಟ್ಟಿಲ್ಲ, ಬದಲಾಗಿ ಅಲ್ಲಿರುವಂಥ ಜೈಲಿನ ಅಧಿಕಾರಿಗಳ ಬಳಿ ಅವರು ಹೇಳ್ಕೊಂಡಿರುವಂಥದ್ದು. ಈ ರೀತಿಯಾಗಿ ದರ್ಶನ ನಡವಳಿಕೆಯಲ್ಲಿ ದಿನೇ ದಿನೇ ಬದಲಾವಣೆಗಳಾಗ್ತಾ ಇದ್ದಾವೆ. ನಾವು ಮಾತನಾಡಿದ್ರೆ ಸಾಕು ಅವಾಚ್ಯ ಶಬ್ದಗಳನ್ನ ನಿರ್ಣಯ ಮಾಡುವಂಥದ್ದು, ಅಥವಾ ಹಲ್ಲೆಗೆ ಮುಂದಾಗುವಂಥದ್ದು, ಕಾಲಿಂದ ಹೊದಿಯುವಂಥದ್ದು, ಈ ರೀತಿಯಂಥ ಸನ್ನಿವೇಶಗಳಾಗ್ತಾ ಇದ್ದಾವೆ. ದಯವಿಟ್ಟು ನಮ್ಮನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಹೇಳಿದ್ರೆ, ಆದರೆ ಜೈಲಧಿಕಾರಿಗಳು ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತಂದರೆ ಕೋರ್ಟ್ನ ಪರ್ಮಿಷನನ್ನು ತಗೊಳ್ಳಿ, ಕೋರ್ಟ್ ಏನಾದರೂ ನಿಮಗೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಏನಾದರೂ ಆರ್ಡರ್ ಮಾಡ್ತು ಅಂತಂದರೆ ನಾವು ಶಿಫ್ಟ್ ಮಾಡ್ತೀವಿ ಅಂತ ಜೈಲರ್ಸ್ ಹೇಳಿದರು. ಈ ಒಂದು ರೀಸನ್ ಇಟ್ಕೊಂಡು, ಆದರೆ ಇವ್ರು ಪ್ರಾಪರ್ ಆದಂಥ ರೀಸನ್ ಹೇಳಿರಲಿಲ್ಲ, ಆದರೆ ಕೈ ಮುಗಿದು ಕೇಳ್ಕೊತಾರೆ. ಅವತ್ತು ಅನುಕುಮಾರ್ ಆಗಿರ್ಬೋದು ಮತ್ತು ಜಗದೀಶ್ ಇಬ್ಬರು ಕೂಡ ಅಷ್ಟೇ ಜಡ್ಜ್ನ ಮುಂದೆ ಕೈ ಮುಗಿದು ಕೇಳ್ಕೊತಾರೆ, ದಯವಿಟ್ಟು ನಮ್ಗೆ ಇಲ್ಲಿ ಇರೋಕೆ ಆಗ್ತಾ ಇಲ್ಲ, ನಮ್ಮನ್ನು ಆದಷ್ಟು ಬೇಗ ಚಿತ್ರದುರ್ಗ ಜೈಲ್ಗೆ ಶಿಫ್ಟ್ ಮಾಡ್ಕೊಳ್ಳಿ, ನಮ್ಗೆ ಇಲ್ಲಿ ಇರೋಕ್ಕೂ ಕೂಡ ಆಗ್ತಾ ಇಲ್ಲ, ಜೊತೆಗೆ ಲಾಯರ್ಸ್ಗೆ ಹಣವನ್ನು ಸಹಾಯ ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ ಅನ್ನೋ ಒಂದು ಮನವಿಯನ್ನು ಮಾಡ್ಕೊಂಡಿದ್ರು. ಎಲ್ಲೋ ಒಂದು ಕಡೆ ಘಟನೆಯ ಬಗ್ಗೆ ವಿ.ಸಿ ಮುಖಾಂತರವಾಗಿ ಹೇಳಿದಂಥ ವೇಳೆಯಲ್ಲಿ ಎಲ್ಲರಿಗೂ ಕೂಡ ವಿಚಾರ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಬಹುತೇಕ ಅವರಿಬ್ಬರು ಕೂಡ ಅಷ್ಟೇ ಅವತ್ತು ಕೇವಲ ಬೇರೆ ಜೈಲ್ಗೆ ಶಿಫ್ಟ್ ಮಾಡಿ ಅನ್ನೋಂಥ ಒಂದು ಮನವಿಯನ್ನು ಮಾತ್ರ ಅವತ್ತು ಜಡ್ಜ್ನ ಮುಂದೆ ಮಾಡ್ಕೊಂಡ್ರೆ ಅನ್ನುವಂಥದ್ದು ಕೂಡ ಈಗ ಮೂಡ್ತಿರುವಂಥ ಒಂದು ಅನುಮಾನ. ಸದ್ಯಕ್ಕೆ ಜೈಲಧಿಕಾರಿಗಳು ಕೂಡ ಅಷ್ಟೇ ಯಾವುದೇ ರೀತಿಯಂಥ ಒಂದು ನಿರ್ಧಾರವನ್ನು ಕೈಗೊಂಡಿಲ್ಲ, ಅಥವಾ ಬೇರೆ ಬ್ಯಾರಕ್ಗೆ ಶಿಫ್ಟ್ ಮಾಡುವಂಥದ್ದು, ಬೇರೆ ಜೈಲ್ಗೆ ಶಿಫ್ಟ್ ಮಾಡುವಂಥದ್ರ ಬಗ್ಗೆ. ಆದರೆ ಒಂದಂತೂ ದರ್ಶನ್ ಇರುವಂಥ ಬ್ಯಾರಕ್ನಲ್ಲಿ ಭದ್ರತೆಯನ್ನು ಹೆಚ್ಚಳ ಮಾಡ್ಕೊಂಡಿದ್ದಾರೆ, CCTV ಫುಟೇಜನ್ನು ಹಾಕ್ಕೊಂಡಿದ್ದಾರೆ. ಭದ್ರತೆಗೆ ಯಾವುದೇ ಸಿಬ್ಬಂದಿ ಇದ್ದರೂ ಕೂಡ ಅಷ್ಟೇ ದಿನದ 24 ಗಂಟೆಗಳ ಕಾಲವೂ ಕೂಡ ಅಷ್ಟೇ ಬಾಡಿ ಓರ್ನ್ ಕ್ಯಾಮ್ರಾದ ಮುಖಾಂತರವಾಗಿ ಎಲ್ಲವೂ ಕೂಡ ಅಬ್ಸರ್ವ್ ಮಾಡ್ತಾ ಇರಿ, ಅದನ್ನು ರೆಕಾರ್ಡ್ ಮಾಡ್ತಾ ಇರಿ ಅಂತ ಒಂದು ಸೂಚನೆಯನ್ನು ಕೂಡ ಅಷ್ಟೇ ಅಲ್ಲಿರುವಂಥ ಸಿಬ್ಬಂದಿ ಕೊಟ್ಟಿದ್ದಾರೆ. ಜೊತೆಗೆ ಆ ಒಂದು ಬ್ಯಾರಕ್ನ ಮೇಲೆ ಸ್ಪೆಸಿಫಿಕ್ ಆಗಿ ಬೇರೆ ಬ್ಯಾರಕನ್ನು ಹೋಲಿಕೆ ಮಾಡಿಕೊಂಡ್ರೆ ಆ ಒಂದು ಬ್ಯಾರಕ್ನ ಮೇಲೆ ಹದ್ದಿನ ಕಣ್ಣಿಡುವಂತೆ ಕೂಡ ಈಗಾಗಲೇ ಜೈಲಿನ ಅಧಿಕಾರಿಗಳು ಸಿಬ್ಬಂದಿಗೆ ಸೂಚನೆಯನ್ನು ಕೊಟ್ಟಿರುವಂಥ ವಿಚಾರ ಗೊತ್ತಾಗಿರುವಂತಹದ್ದು. ನವಿತಾ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.